ಸಿದ್ದರಾಮಯ್ಯನವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರುವಂತಹ ಸಚಿವ ಜಮೀರ್ ಅಹ್ಮದ್ ಖಾನ್ ಅವರಿಗೆ ಸಂಕಷ್ಟ ಎದುರಾಗುತ್ತಾ ಅನ್ನೋದು ಪ್ರಶ್ನೆ. ಕಾರಣ ಸಂಪುಟದಿಂದ ವಜಾ ಆಗುವಂತಹ ಎಲ್ಲಾ ರೀತಿಯ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಕಾರಣ ಜಮೀರ್ ಅಹ್ಮದ್ ಖಾನ್ ಅವರ ವಿರುದ್ಧ ರಾಜ್ಯಪಾಲರಿಗೆ ದೂರು ಕೊಡಲಾಗಿದೆ ಅನ್ನುವಂತಹ ವಿಚಾರ. ಹಾಗಾಗಿ ಸಂಪುಟ ಪುನರ್ರಚನೆಯ ಸಂದರ್ಭದಲ್ಲೇ ಸಚಿವ ಜಮೀರ್ ಅಹ್ಮದ್ ಖಾನ್ ಅವರಿಗೆ ಸಂಕಷ್ಟ ಎದುರಾಗ್ತಾ ಇದೆ. ಸಂಪುಟದಿಂದ ವಜಾ ಆಗೇ ಬಿಡ್ತಾರ ಜಮೀರ್ ಅಹ್ಮದ್ ಖಾನ್ ಅನ್ನೋದು ಪ್ರಶ್ನೆ. ಅಲ್ಪಸಂಖ್ಯಾತ ಕಲ್ಯಾಣ ಸಚಿವ ಜಮೀರ್ ಅಹ್ಮದ್ ಖಾನ್ ಅವರಿಗೆ ಸಂಕಷ್ಟ ಎದುರಾಗ್ತಾ ಇದೆ. ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ಗೆ ಜೆಡಿಎಸ್ನಿಂದ ದೂರು ಕೊಡಲಾಗಿದೆ ಜಮೀರ್ ಅವರ ವಿರುದ್ಧ. ಜಮೀರ್ ವಿರುದ್ಧ ಕ್ರಮಕ್ಕೆ ಜೆಡಿಎಸ್ ಪ್ರಧಾನ ಕಾರ್ಯದರ್ಶಿ ಪ್ರದೀಪ್ ಅವರು ಆಗ್ರಹಿಸಿದ್ದಾರೆ. ಅಧಿಕಾರ ದುರುಪಯೋಗದ ಬಗ್ಗೆ ಜಮೀರ್ ವಿರುದ್ಧ ರಾಜ್ಯಪಾಲರಿಗೆ ದೂರು ಕೊಡಲಾಗಿದೆ. ಸಚಿವ ಸಂಪುಟದಿಂದ ವಜಾಗೊಳಿಸಬೇಕು ಅಂತ ಕೂಡ ಗವರ್ನರ್ಗೆ ಸಲ್ಲಿಕೆ ಆಗಿರುವಂತಹ ದೂರಿನಲ್ಲಿ ಈ ಅಂಶವನ್ನ ಉಲ್ಲೇಖ ಮಾಡಿದ್ದಾರೆ. ಹಾಗಾಗಿ ಸಂಪುಟ ಪುನರ್ರಚನೆ ಆಗೇ ಬಿಡುತ್ತೆ, ನವೆಂಬರ್ನಲ್ಲಿ ಮೇಜರ್ ಸರ್ಜರಿ ಆಗುತ್ತೆ ಸಂಪುಟಕ್ಕೆ ಅನ್ನುವಂತಹ ಚರ್ಚೆಯ ಸಂದರ್ಭದಲ್ಲೇ ಸಿಎಂ ಸಿದ್ದರಾಮಯ್ಯ ಅವರ ಆಪ್ತ ಬಳಗದಲ್ಲಿದ್ದಂತಹ ಜಮೀರ್ ಅಹ್ಮದ್ ಖಾನ್ ಅವರಿಗೆ ಸಂಕಷ್ಟ ಎದುರಾಗ್ತಾ ಇದೆಯಂತ. ಸಪೋಸ್ ಈ ಅಕ್ರಮ ಏನಾದರೂ ಸಾಬೀತಾದ್ರೆ ರಾಜ್ಯಪಾಲರಿಗೆ ದೂರು ಕೊಟ್ಟಿದ್ದಾರಲ್ಲ, ರಾಜ್ಯಪಾಲರೇ ಅಸ್ತು ಅಂದ್ಬಿಟ್ರೆ ಖಂಡಿತ ಜಮೀರ್ ಅಹ್ಮದ್ ಖಾನ್ ಅವರಿಗೆ ಸಂಕಷ್ಟ ತಪ್ಪಿದ್ದಲ್ಲ. ನಿಮಗೆಲ್ಲ ಗೊತ್ತು, ಪ್ರದೀಪ್ ಅನ್ನುವಂತಹ ಹೆಸರು ಚಿರಪರಿಚಿತ. ಕಾರಣ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಸತತವಾಗಿ ಹೋರಾಟ ಮಾಡದವರಲ್ಲಿ ದೂರುದಾರ ಪ್ರದೀಪ್ ಅವರು ಒಬ್ರು. ಹಾಗಾಗಿ ಈಗ ಇದೇ ಪ್ರದೀಪ್ ಅವರು ಜಮೀರ್ ಅಹ್ಮದ್ ಖಾನ್ ಅವರ ವಿರುದ್ಧ ಕೂಡ ದೂರು ಕೊಟ್ಟಿದ್ದಾರೆ. ಅಧಿಕಾರದ ದುರ್ಬಳಕೆ ಆಗಿದೆ ಎನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ದೂರಿನಲ್ಲಿ ಅಂಶವನ್ನ ಉಲ್ಲೇಖ ಮಾಡಿದ್ದಾರೆ. ಹಾಗಾಗಿ ಅವ್ರನ್ನ ಸಂಪುಟದಿಂದ ಕೈ ಬಿಡಬೇಕು ಅನ್ನುವಂತಹ ಅಂಶವನ್ನ ಕೂಡ ಉಲ್ಲೇಖ ಮಾಡಿದ್ದಾರೆ. ಹೈದರಾಬಾದ್ ಉದ್ಯಮಿಗೆ ಸಹಕರಿಸುವಂತೆ ಪೊಲೀಸರಿಗೆ ಜಮೀರ್ ಅಹ್ಮದ್ ಖಾನ್ ಅವರು ಹೇಳಿದ್ರಂತೆ. ರಾಜ್ಯದ ರೈತರಿಂದ ಮೆಕ್ಕೆಜೋಳ ಖರೀದಿ ಮಾಡಿ ಹಣ ಕೊಡದೆ ವಂಚನೆ ಮಾಡಿದ್ದಾರಂತೆ ಉದ್ಯಮಿ. ಹೈದರಾಬಾದ್ ಮೂಲದ ಅಕ್ಬರ್ ಎಂಬುವರಿಂದ ರೈತರಿಗೆ ಮಹಾ ವಂಚನೆಯಾಗಿದೆ. ರೈತರಿಗೆ ವಂಚನೆಗೈದ ವ್ಯಕ್ತಿ ಪರ ಸಚಿವ ಜಮೀರ್ ಅಹ್ಮದ್ ಖಾನ್ ಅವರು ನಿಂತಿದ್ದಾರಂತೆ. ಅಕ್ಬರ್ ಮತ್ತು ಟೀಮ್ಗೆ ಸರ್ಕಾರಿ ವಾಹನ ಬಳಕೆಗೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ಎನ್ನುವಂತ ಗಂಭೀರ ಆರೋಪ. ಅಲ್ಪಸಂಖ್ಯಾತ ಇಲಾಖೆಯ ಈ ವೆಹಿಕಲ್ ನಂಬರ್ ಅನ್ನ ಕೂಡ ಗಮನಿಸ್ತಾ ಇದ್ದೀರಿ. ಅದೇ ವಾಹನವನ್ನ ಬಳಕೆ ಮಾಡಲಾಗಿದೆಯಂತೆ. ಸರ್ಕಾರಿ ವಾಹನ ದುರುಪಯೋಗ ಮಾಡಿಕೊಂಡಿರುವಂತಹ ಆರೋಪ. ಅಕ್ಬರ್ ಮತ್ತು ರೈತರ ನಡುವೆ ರಾಜಿ ಮಾಡುವಂತೆ ಪೊಲೀಸರಿಗೆ ಜಮೀರ್ ಅಹ್ಮದ್ ಖಾನ್ ಅವರು ಕರೆ ಮಾಡಿ ಒತ್ತಡ ಹಾಕಿದ್ರು ಅನ್ನುವಂತ ಗಂಭೀರ ಆರೋಪ. ಆ ರಾಜಿ ಮಾಡಿರುವಂತಹ ಆಡಿಯೋ ಇದೆಯಲ್ಲ, ಅದು ಸಖತ್ ವೈರಲ್ ಆಗಿತ್ತು ಇತ್ತೀಚೆಗೆ. ಇದೇ ಸಾಕ್ಷ್ಯವನ್ನ ಮುಂದಿಟ್ಟುಕೊಂಡು ಪ್ರದೀಪ್ ಅವರು ರಾಜ್ಯಪಾಲರಿಗೆ ಜಮೀರ್ ಅಹ್ಮದ್ ಖಾನ್ ಅವರ ವಿರುದ್ಧ ಕ್ರಮ ಆಗಬೇಕು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರು ಕೊಟ್ಟಿದ್ದಾರೆ. ಇತ್ತೀಚೆಗೆ ಸಚಿವ ಜಮೀರ್ ಅಹ್ಮದ್ ಖಾನ್ ಅವರ ಮೇಲೆ ಮತ್ತೊಂದು ಆರೋಪ ಇತ್ತು. ವಸತಿ ಯೋಜನೆಗೆ ಸಂಬಂಧಪಟ್ಟಂತೆ ದುಡ್ಡು ಕೊಟ್ರೆ ಮನೆ ಅನ್ನುವಂತಹ ಪರಿಸ್ಥಿತಿ ಇತ್ತು. ಅವ್ರದೇ ಪಕ್ಷದ ಕೆಲ ನಾಯಕರು ಅವರ ಮೇಲೆ ಗಂಭೀರ ಆರೋಪ ಮಾಡಿದ್ರು. ಹಾಗಾಗಿ ಆಗಲೇ ಅವರನ್ನ ಸಂಪುಟದಿಂದ ಕೈ ಬಿಡಲಾಗುತ್ತಾ ಅನ್ನುವಂತಹ ಚರ್ಚೆಗಳಿತ್ತು. ಅದಾದ ಬಳಿಕ ಈಗ ಮೇಜರ್ ಆರೋಪ ಅಂತ ಅಂದ್ರೆ ಸರ್ಕಾರಿ ವಾಹನದ ದುರ್ಬಳಕೆ, ಅಧಿಕಾರದ ದುರ್ಬಳಕೆ ಆಗಿದೆ. ಆ ಕಾರಣಕ್ಕೆ ಅವರ ವಿರುದ್ಧ ಕ್ರಮ ಆಗಬೇಕು ಅಂತ ಪ್ರದೀಪ್ ಅವರು ರಾಜ್ಯಪಾಲರಿಗೆ ಒಂದು ದೂರನ್ನ ಕೊಟ್ಟಿದ್ದಾರೆ. ಪ್ರಮುಖವಾಗಿ ಏನ್ ಆರೋಪ ಮಾಡ್ತಿದ್ದಾರೆ ದೂರಿನಲ್ಲಿ ಅಂತ ಅಂದ್ರೆ, ಹೈದರಾಬಾದ್ ಉದ್ಯಮಿಗೆ ಸಹಕಾರ ಕೊಡಬೇಕು, ಆತ ತಪ್ಪಿತಸ್ಥ, ರೈತರಿಗೆ ಮಹಾ ಮೋಸ ಮಾಡಿದ್ದಾನೆ, ಆದರೂ ಕೂಡ ಆತನಿಗೆ ಸಹಕಾರ ಕೊಡಬೇಕು ನೀವು ಅಂತ ಪೊಲೀಸರಿಗೆ ತಮ್ಮ ಅಧಿಕಾರವನ್ನ ಮುಂದೆ ಇಟ್ಕೊಂಡು ಒತ್ತಡ ಹಾಕಿದ್ರು ಪೊಲೀಸರ ಮೇಲೆ ಅನ್ನುವಂಥ ಗಂಭೀರ ಆರೋಪವನ್ನ ಪ್ರದೀಪ್ ಅವರು ಮಾಡ್ತಿದ್ದಾರೆ. ರಾಜ್ಯದ ರೈತರಿಂದ ಮೆಕ್ಕೆಜೋಳವನ್ನ ಖರೀದಿ ಮಾಡಿದ್ರಂತೆ, ಬಟ್ ಹಣ ಕೊಟ್ಟಿಲ್ಲ, ವಂಚನೆ ಮಾಡಿದ್ದಾರೆ.
ಆ ಉದ್ಯಮಿಯ ಬೆನ್ನಿಗೆ ನಿಂತ್ಕೊಂಡಿದ್ದು ಸಚಿವ ಜಮೀರ್ ಅಹಮದ್ ಖಾನ್. ಯಾರ ಪರವಾಗಿ ಇರಬೇಕಾಗಿತ್ತು ಸಚಿವರು? ನಮ್ಮ ರಾಜ್ಯದ ರೈತರ ಪರವಾಗಿರಬೇಕಾಗಿತ್ತು. ಮೆಕ್ಕೆಜೋಳ ಖರೀದಿ ಮಾಡಿ ದುಡ್ಡು ಕೊಟ್ಟಿಲ್ಲ ಅಂದ್ರೆ ದುಡ್ಡು ಕೊಡಪ್ಪ ಅಂತ ಮಾತಾಡಬೇಕಾಗಿತ್ತು. ಬಿಟ್ರೆ ಆತ ಇಲ್ಲಿಂದ ತೆರಳೋದಕ್ಕೆ, ಆತ ಇಲ್ಲಿಂದ ಪರಾರಿ ಆಗೋದಕ್ಕೆ ಎಲ್ಲಾ ರೀತಿಯಲ್ಲೂ ಕೂಡ ಜಮೀರ್ ಅಹಮದ್ ಖಾನ್ ಅವರು ಸಹಕಾರ ಕೊಟ್ಟಿದ್ದಾರೆ. ಪೊಲೀಸರಿಗೆ ಅವರಿಗೆ ಸಹಕಾರ ಕೊಡಬೇಕು ಅಂತ ಒತ್ತಡ ಹಾಕಿದ್ದಾರೆ ಎನ್ನುವಂತಹ ವಿಚಾರವನ್ನ ಕೂಡ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಪ್ರಮುಖವಾಗಿ ಹೈದರಾಬಾದ್ ಮೂಲದ ಈ ಅಕ್ಬರ್ ಅಂತೆ, ಈ ಅಕ್ಬರ್ ಅನ್ನುವಂತಹ ಉದ್ಯಮಿ ನಮ್ಮ ರಾಜ್ಯದ ರೈತರಿಗೆ ಮಹಾ ಮೋಸ ಮಾಡಿದ್ದಾರೆ. ರೈತರಿಗೆ ವಂಚನೆಗೈದ ವ್ಯಕ್ತಿ ಪರ ಯಾಕೆ ನಿಂತ್ಕೊಂಡ್ರು ಸಚಿವರು, ಯಾಕೆ ಈ ಸ್ಟ್ಯಾಂಡ್ ಅನ್ನ ತೆಗೆದುಕೊಂಡ್ರು ಅಂತ ಪ್ರದೀಪ್ ಅವರು ನೇರ ಪ್ರಶ್ನೆ ಮಾಡ್ತಿದ್ದಾರೆ. ಜಸ್ಟ್ ಸಹಕಾರ ಕೊಟ್ಟಿದ್ದು ಮಾತ್ರ ಅಲ್ಲ, ಅಕ್ಬರ್ ಮತ್ತು ಟೀಮ್ಗೆ ತಮ್ಮ ಸರ್ಕಾರಿ ವಾಹನ ಬಳಕೆಗೂ ಕೂಡ ಅವಕಾಶ ಮಾಡಿಕೊಟ್ಟಿದ್ದಾರೆ ಸಚಿವ ಜಮೀರ್ ಅಹಮದ್ ಖಾನ್ ಅನ್ನುವಂಥ ಮತ್ತೊಂದು ಆರೋಪ ಇದೆ. ಅಲ್ಪಸಂಖ್ಯಾತ ಇಲಾಖೆಯ KA03 G1576 ಈ ವಾಹನ ಬಳಕೆ ಮಾಡೋದಕ್ಕೂ ಕೂಡ ಅವಕಾಶ ಮಾಡಿಕೊಟ್ಟಿದ್ದಾರೆ ಅನ್ನುವಂತಹ ವಿಚಾರವನ್ನ ಕೂಡ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಸರ್ಕಾರಿ ವಾಹನ ದುರುಪಯೋಗ ಮಾಡಿಕೊಂಡಿರೋದ್ರ ಬಗ್ಗೆ ಕೂಡ ಅದರಲ್ಲಿ ಉಲ್ಲೇಖ ಆಗಿದ್ದು, ಅಕ್ಬರ್ ಮತ್ತು ರೈತರ ನಡುವೆ ರಾಜಿ ಮಾಡುವಂತೆ ಪೊಲೀಸರಿಗೆ ಜಮೀರ್ ಅಹಮದ್ ಖಾನ್ ಅವರು ಕರೆ ಕೊಟ್ಟಿದ್ರಂತೆ. ಅಂದ್ರೆ ಕರೆ ಮಾಡಿ ಕೆಲ ಪೊಲೀಸರ ಜೊತೆಗೆ ಮಾತನಾಡಿದ್ದಾರೆ. ಆ ಆಡಿಯೋ ಕೂಡ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಮಟ್ಟದ ಸಂಚಲನವನ್ನ ಸೃಷ್ಟಿ ಮಾಡಿತು. ಈ ಆಡಿಯೋ ಸಾಕ್ಷಿ ಸಾಕಲ್ವಾ? ಈ ಸಾಕ್ಷಿ ಇಟ್ಕೊಂಡು ಸಚಿವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ರಾಜ್ಯಪಾಲರಿಗೆ ಪ್ರದೀಪ್ ದೂರಿನಲ್ಲಿ ಇಷ್ಟು ಅಂಶಗಳನ್ನ ಉಲ್ಲೇಖ ಮಾಡಿ ರಾಜ್ಯಪಾಲರಿಗೆ ದೂರು ಕೊಟ್ಟಿದ್ದಾರೆ. ಹಾಗಾಗಿ ಸಚಿವ ಸಂಪುಟದಿಂದಲೇ ವಜಾ ಆಗ್ಬಿಡ್ತಾರಾ ಸಚಿವ ಜಮೀರ್ ಅಹಮದ್ ಖಾನ್ ಅನ್ನುವಂಥ ಪ್ರಶ್ನೆ ಇದೆ. ಕಾರಣ ನವೆಂಬರ್ನಲ್ಲೇ ಕ್ರಾಂತಿ ಸಂಪುಟಕ್ಕೆ ಮೇಜರ್ ಸರ್ಜರಿ ಅಂತೆಲ್ಲ ಚರ್ಚೆ ಆಗ್ತಾ ಇರೋ ಹೊತ್ತಲ್ಲಿ ಇಂಥ ಆರೋಪಗಳು ಬಂದಾಗ ರಾಜ್ಯಪಾಲರ ಅಂಗಳವನ್ನ ಸಚಿವರ ಮೇಲಿನ ಆರೋಪ ತಲುಪುತ್ತೆ ಅಂತ ಅಂದ್ರೆ ಯಾವುದೇ ಕ್ಷಣಕ್ಕೂ ಏನ್ ಕ್ರಮ ಆದ್ರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ.